ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ನೋಡೋಣ. ಸ್ಟಾರ್ ನಟರ ಮೇಲೆ ಐಟಿ ರೇಡ್ ಆಗ್ಲೇಬಾರ್ದಾ? ಬಡವರ ಮೇಲೆ ಐಟಿ ದಾಳಿ ಆಗುತ್ತಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಸಚಿವ ವೆಂಕಟರಾವ್ ನಾಡಗೌಡ. ಸಂಪತ್ತು ಜಾಸ್ತಿ ಮಾಡಿದವರ ಮೇಲೆ ಐಟಿ ದಾಳಿ ಆಗುತ್ತೆ, ಸಿನಿಮಾ ನಟರೇನು ಹೆಚ್ಚಲ್ಲ, ಐಟಿ ದಾಳಿ ರಾಜಕಾರಣಿಗಳ ಮೇಲಷ್ಟೇ ಆಗ್ಬೇಕಾ? ಮೋದಿ ಬಂದ್ಮೇಲೆ ಐಟಿ ಇಲಾಖೆ ದುರ್ಬಳಕೆ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿ ಪಶುಸಂಗೋಪನಾ ಹಾಗೂ ಮೀನುಗಾರಿಕಾ ಸಚಿವರಾಗಿರುವಂತಹ ವೆಂಕಟರಾವ್ ನಾಡಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ನೋಡಿ, ಯಾರು ಸಿನಿಮಾ ನಟರು ಹೆಚ್ಚಿನವರು ಬರೀ ರಾಜಕಾರಣಿಗಳ ಮೇಲೆ ಅಷ್ಟೇ ಆಗ್ಬೇಕು. ಸಿನಿಮಾ ನಟರ ಮೇಲೂ ಆಗ್ತದೆ, ವಕೀಲರ ಮೇಲೂ ಆಗ್ತವೆ, ಡಾಕ್ಟ್ರುಗಳ ಮೇಲೂ ಆಗ್ತವೆ. ಯಾರು ಹಣ ಜಾಸ್ತಿ ಗಳಿಸಿದ್ದಾರೆ, ಸಂಪತ್ತಿದೆ ಅನ್ನೋರನ್ನ ರೇಡ್ ಮಾಡ್ತಾರೆ. ಬಡವರಿಗೆ ರೇಡ್ ಮಾಡೋಕ್ಕಾಗುತ್ತಾ? ರಾಜಕಾರಣಕ್ಕೂ ರೇಡಿಗೂ ಏನು ಸಂಬಂಧನೇ ಇಲ್ಲ. ಅವ್ರ ಮೇಲೆ ಏನು ರಾಜಕಾರಣ? ಪಾಪ ಸಿನಿಮಾ ನಟರ ಮೇಲೆ ಎಂಥ ರಾಜಕಾರಣ ಇರ್ತದೆ? ಸಿದ್ದರಾಮಯ್ಯ ಹೇಳ್ತಾರೆ ಬಿಜೆಪಿ ಒಬ್ಬರು ಸಹ ಶ್ರೀಮಂತರಿಲ್ಲ ಹಂಗಾದ್ರೆ. ಈಶ್ವರಪ್ಪ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿದ್ದು ಒಬ್ಬರು ಸಹ ರೇಡ್ ಮಾಡಿಲ್ಲ ಐಟಿ. ಯಾಕೆ ಅವರಿಗೆ ಬರೀ ಓನ್ಲಿ ಕಾಂಗ್ರೆಸ್ನವ್ರಿಗೆ ಮತ್ತು JDSನವ್ರಿಗೆ ಐಟಿ, ಸಿನಿಮಾದವ್ರಿಗೆ ಅಷ್ಟೇ ಐಟಿ ರೇಡ್ ಆಗುತ್ತೆ? ನೋಡಿ, ಅದನ್ನು ನೀವು ಮೋದಿಯವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ಏನು ಹೇಳಿ? ಅದು ಐಟಿನ ಅದನ್ನು ಈಗ ಮುಂಚೆಯಿಂದನೂ ಇದೆ ಇಲಾಖೆ. ಅದು ಈಗ ಸಹ ಇವರು ಮೋದಿಯವ್ರ ಕೈಯಲ್ಲಿ ಅದು ಭಾಳ ವ್ಯತಿರಿಕ್ತವಾಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡೋ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಈಗ ನೋಡಿ, ಯಾರು ಸಿನಿಮಾ ನಟರು ಹೆಚ್ಚಿನವರು ಬರೀ ರಾಜಕಾರಣಿಗಳ ಮೇಲೆ ಅಷ್ಟೇ ಆಗ್ಬೇಕು. ಸಿನಿಮಾ ನಟರ ಮೇಲೂ ಆಗ್ತದೆ, ವಕೀಲರ ಮೇಲೂ ಆಗ್ತವೆ, ಡಾಕ್ಟ್ರುಗಳ ಮೇಲೂ ಆಗ್ತವೆ. ಯಾರು ಹಣ ಜಾಸ್ತಿ ಗಳಿಸಿದ್ದಾರೆ, ಸಂಪತ್ತಿದೆ ಅನ್ನೋರನ್ನ ರೇಡ್ ಮಾಡ್ತಾರೆ. ಬಡವರಿಗೆ ರೇಡ್ ಮಾಡೋಕ್ಕಾಗುತ್ತಾ? ರಾಜಕಾರಣಕ್ಕೂ ರೇಡಿಗೂ ಏನು ಸಂಬಂಧನೇ ಇಲ್ಲ. ಅವ್ರ ಮೇಲೆ ಏನು ರಾಜಕಾರಣ? ಪಾಪ ಸಿನಿಮಾ ನಟರ ಮೇಲೆ ಎಂಥ ರಾಜಕಾರಣ ಇರ್ತದೆ? ಸಿದ್ದರಾಮಯ್ಯ ಹೇಳ್ತಾರೆ ಬಿಜೆಪಿ ಒಬ್ಬರು ಸಹ ಶ್ರೀಮಂತರಿಲ್ಲ ಹಂಗಾದ್ರೆ. ಈಶ್ವರಪ್ಪ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿದ್ದು ಒಬ್ಬರು ಸಹ ರೇಡ್ ಮಾಡಿಲ್ಲ ಐಟಿ. ಯಾಕೆ ಅವರಿಗೆ ಬರೀ ಓನ್ಲಿ ಕಾಂಗ್ರೆಸ್ನವ್ರಿಗೆ ಮತ್ತು JDSನವ್ರಿಗೆ ಐಟಿ, ಸಿನಿಮಾದವ್ರಿಗೆ ಅಷ್ಟೇ ಐಟಿ ರೇಡ್ ಆಗುತ್ತೆ? ನೋಡಿ, ಅದನ್ನು ನೀವು ಮೋದಿಯವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ಏನು ಹೇಳಿ? ಅದು ಐಟಿನ ಅದನ್ನು ಈಗ ಮುಂಚೆಯಿಂದನೂ ಇದೆ ಇಲಾಖೆ. ಅದು ಈಗ ಸಹ ಇವರು ಮೋದಿಯವ್ರ ಕೈಯಲ್ಲಿ ಅದು ಭಾಳ ವ್ಯತಿರಿಕ್ತವಾಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡೋ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಸಚಿವ ವೆಂಕಟರಾವ್ ನಾಡಗೌಡ ಅವರ ಮಾತನ್ನ ನೀವು ಕೇಳಿಸ್ಕೊಂಡ್ರಿ. ಯಾರು ಜಾಸ್ತಿ ದುಡ್ಡನ್ನ ಹೊಂದಿರ್ತಾರೋ ಅವರ ಮೇಲೆ ರೇಡ್ ಆಗುತ್ತೆ. ಸಿನಿಮಾ ನಟರೇ ಆಗಿರಬಹುದು, ವಕೀಲರೇ ಆಗಿರಬಹುದು, ಡಾಕ್ಟರ್ಸೇ ಆಗಿರಬಹುದು, ರೇಡ್ ಆಗುತ್ತೆ ಅಂತ ಹೇಳಿದ್ರು. ಇವಾಗ ಸಾಮಾನ್ಯವಾಗಿ ರಾಜಕಾರಣಿಗಳ ಮನೆ ಮೇಲೆ ಏನಾದರೂ ರೇಡ್ ಆದ್ರೆ ಬಿಜೆಪಿಯವರು ಐಟಿ ಅಸ್ತ್ರವನ್ನ ಬಳಸ್ಕೊಂಡು ಬೇಕಂತಲೇ ರೇಡ್ ಮಾಡ್ತಾರೆ ಅಂತ ಎಲ್ಲಾ ನಾಯಕರು ಕೂಡ ಹೇಳ್ತಾ ಇದ್ರು. ಆದ್ರೆ ಇವಾಗ ವೆಂಕಟರಾವ್ ನಾಡಗೌಡ ಅವರ ಈ ಹೇಳಿಕೆ ನೀಡಿದ್ರೆ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದರಲ್ಲಿ ಎಂತ ರಾಜಕಾರಣ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ರಾಜಕಾರಣಿಗಳ ಮನೆ ಮೇಲೆ ರೇಡ್ ಆದ್ರೆ ಮಾತ್ರ ಅದು ರಾಜಕಾರಣನ? ಸ್ಟಾರ್ ನಟರ ಮನೆ ಮೇಲೆ ಐಟಿ ರೇಡ್ ಆದ್ರೆ ಅದು ರಾಜಕಾರಣ ಅಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ.